ಮೊನ್ನೆಯಷ್ಟೇ ಬೆಂಗಳೂರಿನ ಕೋರಮಂಗಲದ ಪಿಜಿಯಲ್ಲಿ ಯುವತಿಯ ಬರ್ಬರ ಹತ್ಯೆ ಆದ ನಂತರ ಪಿಜಿಗಳಲ್ಲಿ ಬಿಗಿ ನಿಯಮವನ್ನು ಜಾರಿಗೆ ತರ್ತೀವಿ ಅಂತ ಈಗಾಗಲೇ ಕಠಿಣ ರೂಲ್ಸ್ಗಳನ್ನ ತರಲಾಗಿತ್ತು. ಬಿಬಿಎಂಪಿ ಕೂಡ ಹೊಸ ಗೈಡ್ಲೈನ್ಸ್ ಅನ್ನು ಬಿಡುಗಡೆ ಮಾಡಿದೆ. ಪಾಲಿಕೆ ವ್ಯಾಪ್ತಿಯಲ್ಲಿ ಹೊಸದಾಗಿ ಪ್ರಾರಂಭ ಮಾಡೋದಕ್ಕೆ ಉದ್ದೇಶಿಸಿರುವಂತಹ ಪೇಯಿಂಗ್ ಗೆಸ್ಟ್ ಈಗಾಗಲೇ ಪರವಾನಗಿ ಪಡೆದು ಅಸ್ತಿತ್ವದಲ್ಲಿರುವಂತಹ ಪೇಯಿಂಗ್ ಗೆಸ್ಟ್ಗಳಿಗೆ ಸಂಬಂಧಪಟ್ಟಂತೆ ಹಲವು ಗೈಡ್ಲೈನ್ಸ್ ಅನ್ನ ಬಿಡುಗಡೆ ಮಾಡಿದೆ. ಕಡ್ಡಾಯವಾಗಿ ಅಂದ್ರೆ ಮ್ಯಾಂಡೇಟ್ಗೊಳಿಸಲಾಗಿದೆ. ಇದು ಯಾವುದೋ ಆಪ್ಷನ್ಸ್ ಎಲ್ಲ, ನೀವು ಮ್ಯಾಂಡೇಟರಿ ಎಲ್ಲ ಗೈಡ್ಲೈನ್ಸ್ ಅನ್ನು ಫಾಲೋ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಏನೇನು ರೂಲ್ಸ್ ಇದೆ ನೋಡ್ತಾ ಹೋಗೋಣ. ಪಿಜಿಗಳಲ್ಲಿನ ಪ್ರವೇಶ ಹಾಗೂ ನಿರ್ಗಮ ದ್ವಾರದ ಸುತ್ತಮುತ್ತ ಸಿಸಿ ಕ್ಯಾಮೆರಾಗಳನ್ನು ಕಡ್ಡಾಯವಾಗಿ ಅಳವಡಿಸಬೇಕು ಅಂತ ಹೇಳಿದ್ದಾರೆ. ಅಕಸ್ಮಾತ್ ಸಿಸಿ ಕ್ಯಾಮೆರಾ ವರ್ಕಿಂಗ್ ಕಂಡೀಷನಲ್ ಇದೆಯಾ ಇಲ್ವಾ ಅನ್ನೋದನ್ನ ಕೂಡ ನೋಡೋದು ಪಿಜಿ ನಡೆಸುವಂತಹ ಮಾಲೀಕರದೇ ಜವಾಬ್ದಾರಿ. 90 ದಿನದವರೆಗೂ ಹಾರ್ಡ್ವೇರ್ ಸಾಫ್ಟ್ವೇರ್ ಬ್ಯಾಕಪ್ ಸ್ಟೋರೇಜ್ ಕೂಡ ಇರಬೇಕು ಅಂತ ಈಗಾಗಲೇ ಗೈಡ್ಲೈನ್ಸ್ನಲ್ಲಿ ಹೇಳಿದ್ದಾರೆ. ವಾಸಿಸೋರ ಸುರಕ್ಷತಾ ದೃಷ್ಟಿಯಿಂದ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಬೇಕು. ಒಂದು 100 ಜನ ಇರುವಂತಹ ಪಿಜಿನಲ್ಲಿ ಒಬ್ಬರು ಇಬ್ಬರು ಸಿಬ್ಬಂದಿಗಳಿದ್ಬಿಟ್ರೆ ಅಲ್ಲಾಗೋ ಅನಾಹುತ ಅಥವಾ ಎಡವಟ್ಟುಗಳಿಗೆ ತಡೆ ಹಾಕೋದಕ್ಕಾಗಲ್ಲ. ಸೊ ಸೂಕ್ತ ಸಿಬ್ಬಂದಿಗಳು ನಿಯೋಜನೆ ಆಗಬೇಕು ಅಂತ ಹೇಳಿದ್ದಾರೆ. 24/7 ಸೇವೆಯಡಿ ಸೆಕ್ಯೂರಿಟಿ ಗಾರ್ಡ್ಗಳನ್ನು ನಿಯೋಜನೆ ಮಾಡಬೇಕು. ಅವ್ರಿಗೂ ಒಂದಷ್ಟು ಶಿಫ್ಟ್ ಇರಬೇಕು ಅಂತ ಕೂಡ ಅಲ್ಲಿ ಹೇಳಿದ್ದಾರೆ. ತುರ್ತು ಸೇವೆಗಳಿಗೆ ಸಂಬಂಧಪಟ್ಟಂತೆ ಸಹಾಯವಾಣಿ ಕೂಡ ಅಲ್ಲಿ ಚಾಲ್ತಿಯಲ್ಲಿರಬೇಕು. ಆಪರೇಷನಲ್ ಸಿಚುವೇಶನಲ್ ಇರಬೇಕು ಅಂತ ಕೂಡ ಗೈಡ್ಲೈನ್ಸ್ ಅನ್ನು ಕೊಟ್ಟಿದ್ದಾರೆ. ಪೊಲೀಸ್ ಮತ್ತು ಬಿಬಿಎಂಪಿಯ ಸಹಾಯವಾಣಿ ಸಂಖ್ಯೆಯ ಫಲಕ ಎಲ್ಲರಿಗೂ ಕೂಡ ಏಬಲ್ ಮಾಡಬೇಕು, ಅಂದರೆ ಅದು ಡಿಸ್ಪ್ಲೇ ಮಾಡಬೇಕು ಬೋರ್ಡ್ನಲ್ಲಿ ಅಂತ ಕೂಡ ತಿಳಿಸಿದ್ದಾರೆ. ಇದರ ಜೊತೆಗೆ ಅನೇಕ ರೂಲ್ಸ್ಗಳನ್ನು ಹಾಕಿದ್ದಾರೆ. ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಕೂಡ ಈ ಕುರಿತು ರೂಲ್ಸ್ ಜಾರಿಯಾಗಿದೆ. ಬಟ್ ಎಷ್ಟರ ಮಟ್ಟಿಗೆ ಅದು ಇಂಪ್ಲಿಮೆಂಟ್ ಆಗ್ತಾ ಇದೆ ಅನ್ನೋದರ ಮಾನಿಟರಿಂಗ್ ಯಾರು ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆಯಾಗಿ ಉಳಿತಾ ಇದೆ.